ನಿನ್ನೆ ಕಳೆದ 3-4 ದಿವಸದಿಂದ ಹೆಚ್ಚು ಮಳೆ ಬೆಂಗಳೂರಿನಲ್ಲಾಗಿದೆ. ಭಾಳಷ್ಟು ಚರಂಡಿಗಳಲ್ಲಿ ಡ್ರೈನೇಜು ಸಿಸ್ಟಮ್ಸಲ್ಲೆಲ್ಲ ಕ್ಲಾಗಿಂಗ್ ಆಗಿ ಭಾಳ ಅಸ್ತವ್ಯಸ್ತ ಆಗಿದೆ. ಜನಗಳಿಗೆ ಭಾಳ ತೊಂದರೆ ಆಗಿದೆ. ವಿಶೇಷವಾಗಿ ಸೌತಿಂದ ನಾರ್ತಿಗೆ ಹೋಗೋದಕ್ಕೆ ಅಥವಾ ಸಿಲ್ಕ್ ಬೋರ್ಡ್ ಹತ್ರ ವಿಪರೀತ ನೀರೆಲ್ಲ ಇದಾಗಿದೆ ಅಂತ, ಫ್ಲಡ್ಡಿಂಗ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದರಿಂದ ಟ್ರಾಫಿಕ್ಕು ಕೂಡ ಭಾಳ ತೊಂದರೆ ಆಗಿದೆ. ಆ ಕಡೆಯಿಂದ ಯಾರೂ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಥೇಳಿ ಹೇಳ್ತಿದ್ದಾರೆ. BBMP ಸ್ವಲ್ಪ ಮುಂಜಾಗ್ರತಾ ಕ್ರಮ ತೊಗೊಂಡಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಆಮೇಲೆ ಇನ್ನೊಂದು ತೊಂದರೆ ಏನಂದರೆ ಭಾಳಷ್ಟು ಕಡೆ ಈ ವೈಟ್ ಟಾಪಿಂಗು ಮತ್ತು ರಿಪೇರಿ ಕೆಲಸಗಳು ಎಲ್ಲ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಮಳೆಗಾಲ ಬರ್ತಾ ಇದೆ ಹತ್ರ ಅಂಥೇಳಿ ಡೆಬ್ರಿಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಅದನ್ನೆಲ್ಲ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. BBMP ಕಮಿಷನರು ಅವರು ಎಲ್ಲ ಸ್ಪಾಟಿಗೆಲ್ಲ ಹೋಗಿ ಎಲ್ಲ ಕ್ರಮ ತಗೊಳ್ತಾ ಇದ್ದಾರೆ. ಉಸ್ತುವಾರಿ ಸಚಿವರು ಕೂಡ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ನಾನು ಕೇಳಿದೆ. ಹಾಗಾಗಿ ಮಳೆಗಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿದರೆ ಒಳ್ಳೆಯದಾಗುತ್ತೆ. ಅಲ್ಲ, ಪೂರ್ಣ ಪ್ರಮಾಣದಲ್ಲಿ ಉಸ್ತುವಾರಿ ಸಚಿವರು ಇಲ್ಲದೆ ಇರೋದು ಒಂದು, ಮತ್ತು ಕಾಮಗಾರಿಗಳೆಲ್ಲ ವಿಳಂಬ ಆಗಿರೋದ್ರಿಂದ ಈ ಥರ ಅವಾಂತರ ಆಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇಲ್ಲ, ಅದೆಲ್ಲ DCM ಅವರು ಅವರೇ ಉಸ್ತುವಾರಿ ಇರೋದರಿಂದ ಅವರು ರಿವ್ಯೂ ಮಾಡಿ ಸರಿಪಡಿಸ್ತಾರೆ. ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದಾರೆ ಅಂತ ಕೇಳಿದೆ ನಾನು. ಈಗಾಗಲೇ ಅವರು ಆ ಡೆಬ್ರಿಸ್ ಎಲ್ಲ ಕ್ಲಿಯರ್ ಮಾಡ್ತಕ್ಕಂಥದ್ದು ಜಾಯಿಂಟ್ ಕಮಿಷನರ್ಸ್ಗಳು ಇರ್ತಾರೆ, ಆಯಾ ಏರಿಯಾ ಜಾಯಿಂಟ್ ಕಮಿಷನರ್ಸು ಅವರೆಲ್ಲ ಇರ್ತಾರೆ, ಅವರೆಲ್ಲ ಕ್ರಮ ತಗೋಬೇಕು. ಮಳೆಗಾಲ ಬರೋದಕ್ಕೆ ಮುನ್ನೆಚ್ಚರಿಕೆ ವಹಿಸ್ಬೇಕು. ಯಾಕೆಂದರೆ ನಮಗೆ ಮೊದಲು ಈಗ 1-2 ತಿಂಗಳಿಂದ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತೆ. ಇನ್ನೇನು ಮೇ ಜೂನಿಗೆ ಮಳೆ ಬರುತ್ತೆ ಅನ್ನೋದು ಗೊತ್ತಿರೋಂಥ ವಿಚಾರ. ಪ್ರತಿ ವರ್ಷ ಇದು ಆಗ್ತಾನೇ ಇರುತ್ತೆ. ಅದಕ್ಕೆ ಮುನ್ನೆಚ್ಚರಿಕೆ ವಹಿಸಿದರೆ ಸ್ವಲ್ಪ ಮಟ್ಟಿಗಾದರೂ ಕೂಡ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಸರ್, ಒಂದೇ ಮಳೆಗೆ ಹೀಗಾದರೆ ಸರ್ ಇನ್ನು ಮಳೆ ಅಲ್ಲ, ಮುಂದೆ ಈಗ ಮೊದಲನೇ ಯೂಶ್ವಲಿ ಏನಾಗುತ್ತೆ ಅಂದರೆ ಮೊದಲನೇ ಮಳೆಯಲ್ಲೇ ಈ ಕ್ಲಾಗಿಂಗ್ ಎಲ್ಲ ಆಗೋದು. ಆಮೇಲೆ ಅಷ್ಟೊಂದು ಇರೋಲ್ಲ, ಯಾಕೆಂದರೆ ತೆಗೆದುಬಿಡ್ತಾರೆ. ಕ್ಲಾಗಿಂಗ್ ಆದ ತಕ್ಷಣ ಅದನ್ನೆಲ್ಲ ತೆಗಿತಾರೆ. ಬಟ್ ಕ್ಲಾಗಿಂಗ್ ಆಗೋಕ್ಕೆ ಮುಂಚೆನೇ ಎಲ್ಲೆಲ್ಲಿ ಆಗುತ್ತೆ ಅಂತೇಳಿ ನಮಗೊಂದಿಷ್ಟು ಮಾಹಿತಿ ಇರುತ್ತೆ. ಯಾಕೆಂದರೆ ಪ್ರತಿ ವರ್ಷ ಲೋ ಲೇಯಿಂಗ್ ಏರಿಯಾದಲ್ಲಿ ಫ್ಲಡ್ಡಿಂಗ್ ಆಗುತ್ತೆ, ಆಮೇಲೆ ಡೆಬ್ರಿಸ್ ಕಲೆಕ್ಟ್ ಆಗಿ ಕ್ಲಾಗ್ ಆಗುತ್ತೆ. ಇದೆಲ್ಲ ನಮಗೆ ಅನುಭವದ ಮೇಲೆ ಗೊತ್ತಾಗಿರುತ್ತೆ ವಿಚಾರಗಳು. ಸಮಾವೇಶ ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲ, ಸಮಾವೇಶ ಮೊದಲೇ ನಿಗದಿಯಾಗಿ ಮತ್ತು ಅದು ಪೋಸ್ಟ್ಪೋನ್ ಕೂಡ ಆಗಿತ್ತು. ಹಾಗಾಗಿ ಅದನ್ನು ಏನು ಇದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ. ಅದರಿಂದ ಅದು ಎಲ್ಲ ಹೊರಗಡೆ ಆಗಿರೋದು. ಹೊಸಪೇಟೆಯಲ್ಲಿ ಸಮಾವೇಶ ಆಗೋದು, ಬೆಂಗಳೂರಿನಲ್ಲಿ ಏನು ಮಾಡ್ತಾ ಇಲ್ಲಲ್ಲ. ಅದರಿಂದ ಮೊದಲೇ ನಿಗದಿಯಾಗಿತ್ತು, ಅದಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಅದಕ್ಕೂ ನಾವು ಹೋಲಿಕೆ ಮಾಡೋಕ್ಕಾಗೋದಿಲ್ಲ. ಸರ್ಕಾರ ಬಂದು 2 ವರ್ಷ ಆಯಿತು. ಬಾಕಿ ಉಳಿದಿರೋ ನಿಗಮ ಮಂಡಳಿಗೆ ಕಾರ್ಯಕರ್ತರಿಗೆ ಅಧಿಕಾರ ಸಿಕ್ಕಿಲ್ಲ ಸರ್. ಅಂದರೆ ಬಾಕಿ ಉಳಿದಿರೋ ಅಲ್ಲ, ಹೆಚ್ಚು ಕಡಿಮೆ ಇಂಪಾರ್ಟೆಂಟ್ ಬೋರ್ಡು ಕಾರ್ಪೊರೇಷನ್ಸ್ಗೆಲ್ಲ ಈಗಾಗಲೇ ಮಾಡಿದ್ದಾರೆ. ಕೆಲವು ಸಚಿವರುಗಳೇ ಇರುವಂಥದ್ದು ಅಥವಾ MDಗಳು ಅವರೇ ಇರ್ತಕ್ಕಂಥದ್ದು, CMDಗಳಂತೇಳಿ ಅದು ಮಾಡಬೇಕಾಗತ್ತೆ. ಅದು ಮುಂದಿನ ದಿನದಲ್ಲಿ ಮಾಡ್ತಾರೆ. ಈಗ ನಾವು ಸದಸ್ಯರನ್ನ ಮಾಡೋದಕ್ಕೆ ನಮಗೊಂದು ಕಮಿಟಿ ಮಾಡಿ ಕೊಟ್ಟಿದ್ದರು. ಅದನ್ನು ಕೂಡ ನಾನು ಈಗಾಗಲೇ ಅಧ್ಯಕ್ಷರಿಗೆ ಒಂದು ಕಾಪಿ ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಕಾಪಿ ಕೊಟ್ಟಿದ್ದೇನೆ. ಅದನ್ನು ಆದಷ್ಟು ಶೀಘ್ರವಾಗಿ ಮಾಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಮಾಡ್ತಾರೆ, ಇಲ್ಲ ಮಾಡ್ತಾರೆ. ಅದಕ್ಕೊಂದು ಪ್ರೊಸೀಜರ್ ಇದೆಯಲ್ಲ, ಅದೆಲ್ಲ ವೆರಿಫಿಕೇಶನ್ಸ್ ಅವೆಲ್ಲ ಮಾಡಿ. ಮೆಟ್ರೋ ವಿಸ್ತರಣೆ ಆಗೋಕ್ಕೆ ಅವಕಾಶ ಬಂದಿದೆ. ನಾವು ಕೂಡ ಭಾಳ ದಿನದಿಂದ ಕೇಳ್ತಾ ಇದ್ದೀವಿ. ನೋಡಿ, ಕಳೆದ 10 ವರ್ಷದ ಹಿಂದೆ ನಾನು ಒಂದು ಹೇಳಿಕೆ ಕೊಟ್ಟೆ. ತುಮಕೂರಿಗೆ ಮೆಟ್ರೋ ತಂದರೆ ಬೆಂಗಳೂರಿನ ಪ್ರೆಷರ್ ಕಡಿಮೆ ಆಗುತ್ತೆ. ಹೆಚ್ಚು ಜನ ಬೆಂಗಳೂರಿನಲ್ಲಿ ತುಮಕೂರಿಂದ ಬೆಂಗಳೂರಿಗೆ ಸುಮಾರು ಲಕ್ಷಾಂತರ ಜನ ಪ್ರವಾಸ ಮಾಡ್ತಿದ್ದಾರೆ, ಪ್ರತಿನಿತ್ಯ ಓಡಾಡ್ತಾರೆ. ಅದಕ್ಕೆ ಈಸಾಗುತ್ತೆ. ಈಗ ಹೇಮಾವತಿ ನದಿ ನೀರು ಬಂದ ಮೇಲೆ, ಕುಡಿಯೋ ನೀರು ಬಂದ ಮೇಲೆ ತುಮಕೂರಿಗೆ ಭಾಳ ಜನ ಅಲ್ಲೇ ಮನೆಗಳು ಕಟ್ಕೊಂಡು ಜೀವನ ಮಾಡ್ತಕ್ಕಂಥದ್ದು. ಬೆಂಗಳೂರಿಗೆ ಪ್ರೆಷರ್ ಕಡಿಮೆ ಆಗುತ್ತೆ ಅಂತೇಳಿ ನಾನು ಅವತ್ತು ಒಂದು ಹೇಳಿಕೆ ಕೊಟ್ಟಿದ್ದೆ. ಅದು ಹಾಗೆ ಬೆಳ್ಕೊಂಡು ಬಂತು. ಆಮೇಲೆ ನಾವು ಎಲ್ಲ ಸಂದರ್ಭದಲ್ಲೂ ಇದನ್ನು ಮಾಡಿದರೆ ಸೂಕ್ತ ಅಂತೇಳಿ ಕಳೆದ ಬಾರಿ ಮುಖ್ಯಮಂತ್ರಿಗಳ ಮನವೊಲಿಸಿ ಅವರು ಬಡ್ಜೆಟ್ನಲ್ಲಿ ಸ್ಪೀಚಲ್ಲಿ ಅನೌನ್ಸ್ ಮಾಡಿದರು. ಅದನ್ನು ನಾವು
ಈಗ ಅದಕ್ಕೆ ಒಂದಿಷ್ಟು ಪುಷ್ಟಿ ಸಿಕ್ಕಿದಾಗೆ ಒಂದು ಪಾಸಿಬಿಲಿಟೀಸ್ ಏನು ಇದೆಯಾ ಇಲ್ವಾ ಅನ್ನೋದಕ್ಕೆ ಒಂದು ವರದಿಯನ್ನು ಕೊಡಬೇಕು ಅಂಥೇಳಿ ಒಂದು ಹೈದರಾಬಾದ್ ಕಂಪನಿಗೆ ಟೆಂಡರ್ ಕರೆದು ಕೊಟ್ಟಿದ್ದರು. ಅವರು ಈಗ ಆ ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಅದರ ಸಾಧಕ ಬಾಧಕಗಳನ್ನು ನೋಡಿ ಅದರ ಹಣ DPR ಮಾಡಬೇಕಲ್ಲ, ಹಣ ಖರ್ಚಾಗತಕ್ಕಂಥದ್ದು ಯಾವ ರೀತಿ ಮಾಡಬೇಕು, ನ್ಯಾಷನಲ್ ಹೈವೇನಲ್ಲಿ ತೊಗೊಂಡು ಹೋಗ್ಬೇಕಾ ಇಲ್ಲ ಪಕ್ಕದಲ್ಲಿ ತೊಗೊಂಡು ಹೋಗ್ಬೇಕಾ, ಅದೆಲ್ಲ ಅವರು ಎಕ್ಸಾಮಿನ್ ಮಾಡ್ತಾರೆ. ಈ ಮಧ್ಯೆ ಕೆಲವರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಬೆಂಗಳೂರಿನ ಸಂಸದರು, ಇಬ್ಬರು ಸಂಸದರು ಹೇಳಿಕೆ ಕೊಟ್ಟಿದ್ದಾರೆ. ಅವರಿಗೇನು ಗೊತ್ತಿಲ್ಲ, ಅವರಿಗೆ ವಿರೋಧನೂ ವ್ಯಕ್ತಪಡಿಸಿದ್ದಾರೆ. ಅದೇನೋ ಸ್ಟುಪಿಡ್ ಗಿಪಿಡ್ ಅಂತೆಲ್ಲ ಹೇಳ್ಬಿಟ್ಟವ್ರಿಗೆ. ನನಗೆ ಅರ್ಥ ಆಗಲಿಲ್ಲ ಅದು. ಯಾಕೆಂದರೆ ನಮ್ಮ ಉದ್ದೇಶ ಇರುವಂಥದ್ದು ಬೆಂಗಳೂರು ಭಾಳ ದೊಡ್ಡದಾಗಿ ವೇಗವಾಗಿ ಬೆಳೀತಾ ಇದೆ. ಈಗ ನಮ್ಮಲ್ಲಿ 20,000 ಎಕರೆನಲ್ಲಿ ಇಂಡಸ್ಟ್ರಿಯಲ್ ಹಬ್ ಮಾಡಿದ್ದಾವೆ ತುಮಕೂರಿನಲ್ಲಿ. ಜನ ಓಡಾಡೋದಕ್ಕೆ ಭಾಳ ಸುಲಭ ಆಗುತ್ತೆ. ನೋಡಿ 1 ಗಂಟೆ ರಸ್ತೆ ಇವತ್ತು ನಾವುಗಳು ಓಡಾಡೋದಕ್ಕೇನೆ 2 ಗಂಟೆ ಆಗಿಬಿಡುತ್ತೆ ಒಂದೊಂದು ಸಾರಿ. ಎಲ್ಲಾದರೂ ಟ್ರಾಫಿಕ್ ಜಾಮ್, ಆಕ್ಸಿಡೆಂಟ್ಗಳು ಅಂಥವೆಲ್ಲ ಆದರೆ ಭಾಳ ಕಷ್ಟ ಆಗುತ್ತೆ. ದಿನನಿತ್ಯ ಜನ ಅಲ್ಲಿ ಅನುಭವಿಸ್ತಾ ಇದ್ದಾರೆ. ಆಮೇಲೆ ಜೊತೆಗೆ ತುಮಕೂರು ಕೂಡ ಬೆಳಿಬೇಕಲ್ಲ. ಇಟ್ಸ್ ಜಸ್ಟ್ ಓನ್ಲಿ 60 ಕಿಲೋಮೀಟರ್ಸು. ಅವರು ಸಂಸದರೆಲ್ಲ ಅಂತಾರಾಷ್ಟ್ರೀಯ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಯಾಕೆಂದರೆ ಬೇರೆ ಬೇರೆ ಪಟ್ಟಣಗಳು, ದೊಡ್ಡ ದೊಡ್ಡ ಪಟ್ಟಣಗಳು, ಟೋಕಿಯೋ ಇರ್ಬೋದು, ಲಂಡನ್ ಇರ್ಬೋದು, ಅಥವಾ ನ್ಯೂಯಾರ್ಕ್ ಇರ್ಬೋದು, ಇವೆಲ್ಲ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ದೂರ ದೂರ ಊರುಗಳನ್ನು ಡೆವಲಪ್ ಮಾಡ್ತಾರೆ. ಯಾಕೆಂದರೆ ಅದು ಸಿಟಿಗಳಿಗೆ ಪ್ರೆಷರ್ ಕಡಿಮೆ ಆಗಲಿ, ಆ ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ದೇವೆ. ನಾವು ಬೇರೆ ಏನೋ ತಮಾಷೆಗೆ ಮಾಡಿರ್ತಕ್ಕಂಥದ್ದಲ್ಲ. ಅವರು ಸ್ವಲ್ಪ ಅರ್ಥ ಮಾಡಿಕೊಂಡು ಹೇಳಿಕೆಗಳನ್ನ ಕೊಟ್ಟರೆ ಉತ್ತಮ ಅಂತೇಳಿ ಅನಿಸುತ್ತೆ. ಈಗ ಸೋಮಣ್ಣ ಅವರು ಸಚಿವರಿದ್ದಾರೆ, ನಮ್ಮ ಸಂಸದರವರು, ತುಮಕೂರಿನ ಸಂಸದರು. ಅವರು ಬೆಂಗಳೂರಿನಲ್ಲಿದ್ದವರೇ, ಬೆಂಗಳೂರಿನಿಂದ ಬಂದಿದ್ದಾರೆ. ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ. ಈಗಾಗಲೇ ತುಮಕೂರಿನ ವಿಷಯಗಳೆಲ್ಲ ಭಾಳ ಚೆನ್ನಾಗಿ ಅರ್ಥ ಆಗಿದೆ. ಅವರು ಹೇಳಿದ್ದಾರೆ. ರೈಲ್ವೆ ಸಚಿವರಾಗಿರುವಂಥವ್ರು, ಅವ್ರಿಗೂ ಕೂಡ ಇವತ್ತು ಮೆಟ್ರೋ ಮಾಡಬೇಕು ಅಂತಕ್ಕಂಥ ವಿಚಾರ ಅವ್ರಿಗೂ ಸಮಾಧಾನವಾಗಿದೆ, ಅವ್ರಿಗೂ ಅರ್ಥ ಆಗಿದೆ. ಹಾಗಾಗಿ ನಾವು ತುಮಕೂರಿನವರಾಗಿ ನಮಗೆ ಅದು ಬೇಕೇ ಬೇಕಾಗಿರ್ತಕ್ಕಂಥದ್ದು. ಮತ್ತು ದಿನನಿತ್ಯ ಜನ ಏನು ಸಫರ್ ಪಡ್ತಾ ಇದ್ದಾರೆ, ಅವರ ದೃಷ್ಟಿಯಿಂದ, ಬೆಳವಣಿಗೆ ದೃಷ್ಟಿಯಿಂದ ನಾವು ಮಾಡ್ತೇವೆ ಅಂತ ಹೇಳ್ಬೋದು. ಅಷ್ಟೇ ಬಿಟ್ಟರೆ ನಾವೇನು ಯಾವುದೇ ಉದ್ದೇಶದಿಂದ, ದುರುದ್ದೇಶದಿಂದ ಏನು ಮೆಟ್ರೋನಲ್ಲಿ ತೊಗೊಂಡು ಹೋಗೋಕ್ಕೆ ಮಾಡಿಲ್ಲ ನಾವು. ವಿಮಾನ ನಿಲ್ದಾಣ ಕೂಡ ಆದ್ರೆ ಇನ್ನೂ ಅನುಕೂಲ ಆಗುತ್ತೆ. ಇಲ್ಲ, ಈಗ ನೆಲಮಂಗಲ ಆ ಭಾಗದಲ್ಲಿ ಒಂದು ಪ್ರಪೋಸಲ್ ಮಾಡಿದ್ದಾರೆ. ಅದು ಬಿಡದಿ ಮತ್ತು ನೆಲಮಂಗಲ, ಅದು ಎಲ್ಲಿ ತೊಗೊಳ್ತಾರೆ ಗೊತ್ತಿಲ್ಲ. ಅಂತಿಮವಾಗಿ ಎಲ್ಲಿ ಫೈನಲ್ ಆಗಿ, ಒಂದು ವೇಳೆ ನೆಲಮಂಗಲದಲ್ಲೇ ಆ ಭಾಗದಲ್ಲಾದರೆ ಮೆಟ್ರೋ ಒಂದು ಅತ್ಯುತ್ತಮವಾದಂಥ ಬೆಳವಣಿಗೆ ಆಗುತ್ತೆ. ಈಗ ಪಕ್ಕದಲ್ಲೇ ದಾಬಸ್ಪೇಟೆಯಿಂದ ಇದುವರೆಗೂ ದೇವನಹಳ್ಳಿವರೆಗೆ 5,000 ಎಕರೆ ಭೂಮಿನಲ್ಲಿ ಕ್ವಿನ್ ಸಿಟಿ ಅಂತ ಪ್ರಪೋಸ್ ಮಾಡಿದ್ದಾರೆ. ಈಗಾಗಲೇ ಅಕ್ವಿಸಿಷನ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಇವೆಲ್ಲ ಬೆಳವಣಿಗೆ ಆಗ್ತಕ್ಕಂಥದ್ದು. ಅದರಿಂದ ಇದು ಏನು ಅಂತ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದಲ್ಲ. ನಮಗೆ ಅದು ಬೇಕೇ ಬೇಕಾಗಿದೆ. ಅದಕ್ಕೆ ನಾವು ಯಾವ ರೀತಿ ಒತ್ತಾಯ ಮಾಡಿ ಸರ್ಕಾರದ್ದು ಕೂಡ PPP ಮಾಡೆಲ್ ಅಂತ ಹೇಳಿದ್ದೀವಿ ನಾವು. ಯಾರೋ ಇನ್ವೆಸ್ಟ್ ಮಾಡ್ತಾರೆ, ಅವರು ಸರ್ಕಾರದ ಇನ್ವೆಸ್ಟ್ಮೆಂಟ್ ಏನು ಇರೋದಿಲ್ಲ ಅದರಲ್ಲಿ. PPP ಮಾಡೆಲ್ ಅಂತಂದರೆ ಒಂದು 30 ವರ್ಷನೋ 35 ವರ್ಷನೋ ಲೀಸ್ ಮೇಲೆ ಅವ್ರಿಗೆ ಕೊಡ್ತಾರೆ. ಅವರು ಹಣ ಹೂಡಿಕೆ ಮಾಡಿ ಅವರು ಅದರಿಂದ ಉತ್ಪತ್ತಿ ಮಾಡ್ಕೊಳ್ತಾರೆ. ನಮಗೇನು ತೊಂದರೆ ಆಗೋದಿಲ್ಲ ಅದರಿಂದ. ನಿನ್ನೆ ಹೈದರಾಬಾದ್ನಲ್ಲಿ ಬೆಂಕಿ ಅವಘಡದಿಂದ 8 ಮಕ್ಕಳು ಸೇರಿ 17 ಜನ ಮೃತಪಟ್ಟಿದ್ರು ಸರ್. ಇದು ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿದ್ದು. ಬೆಂಗಳೂರಿನಲ್ಲೂ ಅಕ್ಕಪಕ್ಕ ಮಾರ್ಕೆಟ್ ಏರಿಯಾಗಳಲ್ಲಿ ಇಂಥವು ಘಟನೆಗಳು ಆಗ್ತಾ ಇರ್ತವೆ. ಇದಕ್ಕೆ ಹೋಮ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಕ್ರಮ? ಇಲ್ಲ, ನಮ್ಮ ಫೈರ್ ಡಿಪಾರ್ಟ್ಮೆಂಟ್ನವ್ರಿಗೆ ನಾವೀಗಾಗಲೇ ಭಾಳ ಕಠಿಣವಾದಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾಕೆಂದರೆ ಮೊನ್ನೆ ಕೂಡ ತಾವು ನೋಡಿದ್ರಿ, ಈ ವಾರ್ ಲೈಕ್ ಸಿಚುವೇಶನ್ ಆಗುತ್ತೆ ಅಂತೇಳಿ ನಾವೆಲ್ಲ ಡ್ರಿಲ್ ಮಾಡಿದೋ, ಮಾಕ್ ಡ್ರಿಲ್ ಎಲ್ಲ ಮಾಡಿದೋ. ಆ ಸಂದರ್ಭದಲ್ಲಿ ಎಲ್ಲ ಹೈರೈಸ್ಡ್ ಕಟ್ಟಡಗಳು, ಆಮೇಲಿಂದ ಎಲ್ಲಿ ಇಂಥದ್ದು ಬೆಂಕಿ ಅವಘಡಗಳಾಗುವಂಥ ಸಾಧ್ಯತೆ ಇದೆ, ಅದನ್ನೆಲ್ಲ ನೀವು ಪ್ರತಿಯೊಂದು ಏರಿಯಾ ವೈಸು ಅದನ್ನ ಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಮಾಡ್ತಾ ಇದ್ದಾರೆ. ಈ ಶಾರ್ಟ್ ಸರ್ಕ್ಯೂಟ್ ಆಗುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಗೋದನ್ನು ತಡೆಗಟ್ಟೋದಕ್ಕೆ ಏನು ಕ್ರಮ ತಗೋಬೇಕು ಅದೆಲ್ಲ ತಗೊಳ್ಳಿ ಅಂತ ಈಗಾಗಲೇ ಹೇಳಿದ್ದೇವೆ.
ಇಲ್ಲ ಅದು ಸೀರಿಯಸ್ ಆಗಿ ತಗೊಳ್ಳೋದು ಅಂದರೆ ಏನು ಹಾದಿ ಬೀದಿಯಲ್ಲೆಲ್ಲ ಇದು ಮಾಡಿಕೊಂಡು ಲಾಠಿ ಇಟ್ಕೊಂಡು ಓಡಾಡೋದು ಎಲ್ಲ ಅಲ್ಲಿ ಅವರು ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಮಾಡಿಕೊಂಡು ಮಾಡ್ತಾರೆ. ಒಂದು ವೇಳೆ ಆ ರೀತಿ ಯಾರಾದರೂ ಇದ್ದರೆ ಅವರನ್ನ ಇಮಿಡಿಯೇಟಾಗಿ ಕಳಿಸೋದಕ್ಕೆ ವಾಪಸ್ ಕಳಿಸೋದಕ್ಕೆ ಎಲ್ಲ ಕ್ರಮಗಳನ್ನ ತಗೊತಾರೆ. ಅದನ್ನು ಈಗಾಗಲೇ ನಾನು ಕೂಡ ಇಡೀ ರಾಜ್ಯದಲ್ಲೇ ನಾವು ಹೇಳಿದ್ದೀವಿ, ಎಲ್ಲ SP ಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದೀವಿ. ನಾವು ಎಲ್ಲಿಯಾದರೂ ಆ ಥರದವ್ರು ಯಾರಾದರೂ ಇದ್ದರೆ ಅವ್ರಿಗೆ ನಿಮಗೆ ಶಂಕೆ ಬಂದರೆ ಅದನ್ನು ವೆರಿಫೈ ಮಾಡಿ ಇಮಿಡಿಯೇಟಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಅವ್ರನ್ನ ವಾಪಸ್ ಕಳಿಸೋಕೆ ಕ್ರಮ ಮಾಡಿ ಅಂತ. ಹುಬ್ಬಳ್ಳಿನಲ್ಲೂ ಹುಬ್ಬಳ್ಳಿ, ಧಾರವಾಡ, ಬೆಳಗಾಮು ಆ ಭಾಗದಲ್ಲೂ ಕೂಡ ಇದ್ದರೆ ಅವ್ರನ್ನ ಐಡೆಂಟಿಫೈ ಮಾಡಿ ಇಮಿಡಿಯೇಟಾಗಿ ವಾಪಸ್ ಕಳಿಸೋದಕ್ಕೆ ಕ್ರಮ ತಗೊತೀವಿ.